ನಮಸ್ತೆ. ನಂದಗೋಕುಲ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ವಲ್ಲಭ ಮತ್ತೆ ಫ್ರೆಂಡ್ಸ್ ಎಲ್ರೂ ವೆಯ್ಟ್ ಮಾಡ್ತಾ ಇರ್ತಾರೆ, ಯಾರು ಎಲೆಕ್ಷನ್ನಲ್ಲಿ ವಿನ್ ಆಗಿರ್ತಾರೆ ಅಂತ. ಅನೌನ್ಸ್ಮೆಂಟ್ ಶುರುವಾಗುತ್ತೆ. ಇವಾಗ ನೀವೆಲ್ಲರೂ ಕಾಯ್ತಾ ಕೂತಿರೋ ಅಂತಹ ಎಲೆಕ್ಷನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಅಂತ ಅನೌನ್ಸ್ ಆಗುತ್ತೆ. ಎಲ್ರೂ ವೆಯ್ಟ್ ಮಾಡ್ತಾ ಇರ್ತಾರೆ, ಯಾರು ವಿನ್ ಆಗ್ಬೋದು ಅಂತ ಅಂದ್ಬಿಟ್ಟು. ಫಸ್ಟ್ಗೆ ಅಲ್ಲಿ ಅವರು 10 ಮತಗಳಿಂದ ಮುನ್ನಡೆಯನ್ನು ಹೊಂದಿದ್ದಾರೆ ಅಂತ ಅನೌನ್ಸ್ ಆಗುತ್ತೆ. ಎರಡನೇದಾಗಿ ವಲ್ಲಭ ಅವರು 5 ಮತಗಳಿಂದ ಮುನ್ನಡೆಯನ್ನು ಹೊಂದಿದ್ದಾರೆ ಅಂತ ಅನೌನ್ಸ್ ಆಗುತ್ತೆ. ಅದಾದ್ಮೇಲೆ ಎಲ್ರೂ ಕಾತುರದಿಂದ ಕಾಯ್ತಾ ಇರ್ತಾರೆ, ಯಾರು ವಿನ್ ಆಗ್ಬೋದು ಅಂತ ಅಂದ್ಬಿಟ್ಟು. ಎಲ್ರೂ ಅಮ್ಮುನೇ ವಿನ್ ಆಗ್ಬೋದು ಅಂತ ಅಂದ್ಬಿಟ್ಟು ಹೋಪ್ನಲ್ಲಿ ಇಟ್ಕೊಂಡಿರ್ತಾರೆ. ವಲ್ಲಭ ನಾನು ವಿನ್ ಆಗ್ತೀನ, ಅಮ್ಮು ವಿನ್ ಆಗ್ತಾಳ ಅಂತ ಅಂದ್ಬಿಟ್ಟು ಕಾತುರದಿಂದ ಕಾಯ್ತಾ ಇರ್ತಾರೆ. ಆವಾಗ ಕಡೆಯದಾಗಿ ಅನೌನ್ಸ್ ಆಗುತ್ತೆ, ಇವಾಗ ಎಲ್ಲ ಕೌಂಟಿಂಗ್ ಮುಗ್ದಿದೆ, ಇವಾಗ ಎಷ್ಟು ಮತಗಳಿಂದ ಯಾರ್ಯಾರು ಗೆದ್ದಿದ್ದಾರೆ ಅಂತ ಹೇಳ್ತೀವಿ ಅಂತ ಅಂದ್ಬಿಟ್ಟು. ವಲ್ಲಭ 450 ಮತಗಳಿಂದ ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು ಅನೌನ್ಸ್ ಆಗುತ್ತೆ. ಅಮೂಲ್ಯ ಅವರು 150 ಮತಗಳನ್ನು ತಗೊಂಡು ಸೋತಿದ್ದಾರೆ. 450 ಮತಗಳನ್ನು ವಲ್ಲಭ ಅವರು ತಗೊಂಡು ವಲ್ಲಭ ನಂದಕುಮಾರ್ ಅವರು ವಿನ್ ಆಗಿದ್ದಾರೆ ಅಂತ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆದ ತಕ್ಷಣ ವಲ್ಲಭನ್ಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಎಲ್ಲ ಫ್ರೆಂಡ್ಸ್ಗಳೆಲ್ಲ ಕುಣಿಯೋದಕ್ಕೆ ಶುರು ಮಾಡ್ತಾರೆ. ಅವನಿಗೆ ಹಾರ ಹಾಕಿ ಸೆಲೆಬ್ರೇಷನ್ ಮಾಡ್ತಾರೆ. ವಲ್ಲಭ ಅಮ್ಮು ಹತ್ರ ಬಂದು ಹಾರನ ಕಿತ್ತ ಹಾಕಿ ಅಮೂಲ್ಯಂಗೆ ಅವಮಾನ ಆಗೋ ಥರ ಮಾಡಿ ಫುಲ್ಲು ಖುಷಿಯಿಂದ ಎಂಜಾಯ್ ಮಾಡ್ತಾ ಇರ್ತಾರೆ. ಅವಳು ಫ್ರೆಂಡ್ಸ್ ಹತ್ರ ಬಂದು, ಇದು ಹೇಗ್ರೆ ಆಗೋಕ್ಕೆ ಸಾಧ್ಯ, ಇಷ್ಟೊಂದು ಲೀಡಿಂಗಿಂದ ಅವನು ವಿನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಈ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ, ನೀವೆಲ್ಲರೂ ನನಗೆ ಓಟ್ ಹಾಕ್ತೀನಿ ಅಂತ ಹೇಳಿದ್ರಿ, ನನಗೆ ಓಟ್ ಹಾಕ್ತೀನಿ ಅಂತ ಹೇಳಿ ಎಲ್ಲರೂ ಅವ್ರಿಗೆ ಓಟ್ ಹಾಕಿದ್ದೀರಾ, ನಿಜ ಹೇಳಿ, ಕರೆಕ್ಟಾಗಿ ಹೇಳಿ, ಯಾಕೆ ಹಾಗೆ ಮಾಡಿದ್ರಿ, ನನ್ನ ಜೊತೆ ಪಾರ್ಟಿಗೆ ಬಂದು ನೀವೆಲ್ಲರೂ ನನಗೆ ಓಟ್ ಹಾಕ್ತೀರಾ ಅಂತ ಅಂದ್ಬಿಟ್ಟು ನಾನು ಎಷ್ಟೊಂದೆಲ್ಲ ಖರ್ಚು ಮಾಡಿದೆ, ಎಷ್ಟೊಂದು ದುಡ್ಡು ಖರ್ಚು ಮಾಡಿದೆ, ನನಗೆ ಓಟ್ ಹಾಕ್ತೀನಿ ಅಂತ ಹೇಳಿಬಿಟ್ಟು ಪಾರ್ಟಿಗೆ ಬಂದು ನನಗೆ ಮೋಸ ಮಾಡಿದ್ರಾ, ನೀವೆಲ್ಲರೂ ನನಗೆ ಓಟ್ ಹಾಕ್ತೀನಿ ಅಂತ ಹೇಳಿದ್ರಿ, ಜೊತೆಗೆ ಹುಡುಗರ ಜೊತೆ ಮಾತಾಡಿ ಅವ್ರ ಜೊತೆನೂ ಓಟ್ ಹಾಕಿಸ್ತೀವಿ ಅಂತ ಹೇಳಿದ್ರಿ, ಆದರೆ ಪಾರ್ಟಿಗೆ ಬಂದು ನೀವೇ ಮೋಸ ಮಾಡಿದ್ರಲ್ಲ, ಯಾಕ್ರೆ ಹೀಗೆ ಮಾಡಿದ್ರಿ, ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದನ್ನ ನೀವು ಪ್ರೂವ್ ಮಾಡಿಬಿಟ್ರಿ ಇವತ್ತು, ಯಾಕ್ರೆ ಹೀಗೆ ಮಾಡಿದ್ರಿ ಹೇಳಿ ಅಂತ ಕೇಳಿದ್ದಕ್ಕೆ ಅಮ್ಮು ನಾವೆಲ್ಲರೂ ವಲ್ಲಭಗೆನೇ ಓಟ್ ಹಾಕಿದ್ವಿ ಅಂತ ಹೇಳ್ತಾರೆ. ಯಾಕ್ರಿ ಹೀಗೆ ಮಾಡಿದ್ರಿ, ನನ್ನ ಜೊತೆ ಪಾರ್ಟಿಗೆ ಬಂದು ನಾನು ದುಡ್ಡೆಲ್ಲ ಅಷ್ಟೊಂದೆಲ್ಲ ಖರ್ಚು ಮಾಡಿದ್ಮೇಲೂ ವಲ್ಲಭನ್ಗೆ ಯಾಕ್ರಿ ಓಟ್ ಹಾಕಿದ್ರಿ, ನಾನು ಏನು ಕಮ್ಮಿ ಮಾಡಿದ್ದೆ ನಿಮಗೆ ಅಂದಿದ್ದಕ್ಕೆ ವಲ್ಲಭ ನೀನು ನೋಡೋ ಹಾಗೆ 1 ರೂಪಾಯಿನೂ ದುಡ್ಡು ಖರ್ಚು ಮಾಡಲಿಲ್ಲ ಅಂತ ಹೇಳಿದ್ದಕ್ಕೆ, ಹೌದು ನಾನು ಪಾರ್ಟಿ ಎಲ್ಲ ಕೊಡಿಸ್ದೆ ನಿಮಗೆ, ಆದ್ರೂ ಯಾಕೆ ನೀವು ವಲ್ಲಭನ್ಗೆ ಓಟ್ ಹಾಕಿದ್ರಿ ಅಂತ ಕೇಳಿದ್ದಕ್ಕೆ ಒಂದಿನ ಏನಾಯ್ತು ಅಂತ ಸ್ಟೋರಿನ ಶುರು ಮಾಡ್ತಾರೆ. ಹಿಂದೆ ವಲ್ಲಭ ಅವಳಿಗೆ ಹೆಲ್ಪ್ ಮಾಡಿರ್ತಾನೆ. ಆ ಒಂದು ಹುಡುಗ ಬಂದು ಅವಳ ಕೈನ ಹಿಡಿದು ಮಿಸ್ಬಿಹೇವ್ ಮಾಡಿ ನನ್ನ ಮದುವೆ ಆಗು, ನನ್ನ ಲವ್ ಮಾಡು, ನಾನು ನಿನ್ನನ್ನು ಲವ್ ಮಾಡ್ತೀನಿ ಅಂದಮೇಲೆ ನೀನು ನನ್ನನ್ನು ಲವ್ ಮಾಡಲೇಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವಳು ಇಲ್ಲಪ್ಪ ನನ್ನನ್ನು ಬಿಟ್ಬಿಡು, ನನಗಿದೆಲ್ಲ ಇಷ್ಟ ಇಲ್ಲ, ನಾನು ಓದ್ಕೊಬೇಕು, ನಾನು ಏನಾದ್ರು ಸಾಧನೆ ಮಾಡಬೇಕು, ನನಗಿದೆಲ್ಲ ಇಷ್ಟ ಇಲ್ಲ, ಬಿಟ್ಬಿಡು ನನ್ನ ಅಂತ ಎಷ್ಟು ಬೇಡ್ಕೊಂಡ್ರು ಅವ್ನು ಬಿಟ್ಟಿರೋದಿಲ್ಲ. ನಾನು ಸತ್ತೋಗಿ ನೀನು ಸತ್ತೋಗೋಣ, ಇಬ್ರು ಸತ್ತೋಗೋಣ, ಈ ಕೆಟ್ಟ ಪ್ರಪಂಚದಲ್ಲಿ ನಾವಿಬ್ರು ಇರೋದು ಬೇಡ, ಮೇಲೆ ಹೋಗಿ ಇಬ್ರು ಚೆನ್ನಾಗಿ ಜೀವನ ಮಾಡೋಣ ಬಾ ಅಂತ ಅಂದ್ಬಿಟ್ಟು ಅವಳಿಗೆ ಚಾಕು ಚುಚ್ಚೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅಷ್ಟರೊಳಗಡೆ ವಲ್ಲಭ ಬಂದು ಅವನಿಗೆ ಹೊಡೆದು ಬುದ್ಧಿ ಹೇಳ್ತಾನೆ, ಹೋಗು ಇದೆಲ್ಲ ಮಾಡಬಾರ್ದು ಕಾಲೇಜಲ್ಲಿ ಅಂತ ಅಂದ್ಬಿಟ್ಟು. ಅವನು ಹೋಗೋ ಥರ ಹಿಂದೆ ಹೋಗಿ ತಪ್ಪಾಯ್ತು ಅಂತ ಹೇಳಿಬಿಟ್ಟು ಹಿಂದೆ ಹೋಗಿ ಹಿಂದೆಯಿಂದ ವಲ್ಲಭನ್ಗೆ ಓದಿತಾನೆ. ವಲ್ಲಭ ಅವನಿಗೆ ಚೆನ್ನಾಗಿ ಬುದ್ಧಿ ಹೇಳಿ ಚೆನ್ನಾಗಿ ಹೊಡೆದು ಅವನಿಗೆ ಬುದ್ಧಿ ಕಲಿಸಿರ್ತಾನೆ. ಅದನ್ನು ಒಬ್ಬ ಫ್ರೆಂಡು ವಿಡಿಯೋ ಮಾಡಿರ್ತಾನೆ. ವಿಡಿಯೋನ ನಾನು ಇದನ್ನು ಪಬ್ಲಿಕಲ್ಲಿ ಹಾಕ್ತೀನಿ, ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹೋದಾಗ ವಲ್ಲಭ ಅವನಿಗೆ ಬುದ್ಧಿ ಹೇಳಿರ್ತಾನೆ, ಬೇಡಪ್ಪ ಇದರಿಂದ ನನಗೆ ಪಬ್ಲಿಸಿಟಿ ಸಿಗ್ಬೋದು, ಅವನು ಬುದ್ಧಿನೂ ಕಲಿಬೋದು, ಆದರೆ ಅದರಲ್ಲಿ ಒಬ್ಳು ಜೀವನ ಇದೆ, ಒಂದು ಹುಡುಗಿಯ ಜೀವನ ಇದೆ, ಅವಳ ಲೈಫ್ ಇದೆ, ಇದನ್ನು ಎಲ್ಲೂ ಪಬ್ಲಿಸಿಟಿ ಮಾಡಬೇಡ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಎಲ್ಲರೂ ನಿಮ್ಮ ಕ್ಲಾಸ್ಗೆ ಹೋಗಿ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಹೋಗಿರ್ತಾನೆ. ಎಲ್ಲ ಸ್ಟೂಡೆಂಟ್ಸ್ಗಳ ಮನಸ್ಸಲ್ಲಿ ಕೂತಿರುತ್ತೆ. ಅದಕ್ಕೋಸ್ಕರ ಎಲ್ಲರೂ ವಲ್ಲಭನ್ಗೆನೆ ಓಟ್ ಹಾಕಿರ್ತಾರೆ. ಅದನ್ನ ಅಲ್ಲಿ ಹತ್ರ ಹೇಳಿ ವಲ್ಲಭ ವಿನ್ ಆದ್ರೆ ಇಡೀ ಕಾಲೇಜ್ಗೆನೆ ಒಳಿತು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಅವನ್ಗೆನೆ ಓಟ್ ಹಾಕಿದ್ವಿ, ವಲ್ಲಭ ಒಬ್ಬ ಗೆದ್ರೆ ಇಲ್ಲಿ ವಾತಾವರಣ ತುಂಬಾನೇ ಚೆನ್ನಾಗಿರುತ್ತೆ, ಸಾರಿ ಅಮ್ಮು ನೀನ್ ನಮ್ಮ ಫ್ರೆಂಡೇನೆ, ಆದ್ರೆ ವಲ್ಲಭ ಗ್ರೇಟ್ನೆಸ್ ಅಂತ ಅನ್ನಿಸ್ತಾ, ಅದಕ್ಕೋಸ್ಕರ ಅವನ್ಗೆ ಓಟ್ ಹಾಕಿದ್ವಿ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇಲ್ಲಿ ವಲ್ಲಭ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮನೆ ಹತ್ರ ಬರ್ತಾನೆ. ಇಲ್ಲಿ ಮನೆಯವರು ಅಂದ್ರೆ ಅಮೂಲ್ಯ ಮನೆಯವರು ಹುಲಿ ವೇಷದವ್ರನ್ನ ಕರೆಸಿ ಡ್ಯಾನ್ಸ್ ಮಾಡಿಸೋದಕ್ಕೆ ಅಮೂಲ್ಯ ಗೆದ್ದು ಬರ್ತಾಳೆ ಅಂತ ಅಂದ್ಬಿಟ್ಟು ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ. ನಮ್ಮ ಅಮೂಲ್ಯ ಇನ್ನೂ ಬಂದೇ ಇಲ್ವಲ್ಲ ಅಂತ ಅಂದಿದ್ದಕ್ಕೆ ಎಲ್ಲೋ ಮೋಸ್ಟ್ಲಿ ಸೋತಿರ್ಬೇಕು, ಅದಕ್ಕೆ ಲೇಟ್ ಆಗಿರ್ಬೋದು ಅಂತ ಇಂದ್ರ ಹೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ್ ಇಲ್ಲ ಅವಳು ಗೆದ್ದಿರ್ತಾಳೆ, ಗೆದ್ದಿ ಎಲ್ಲೋ ಸೆಲೆಬ್ರೇಷನ್ ಅಲ್ಲಿ ಬ್ಯುಸಿ ಆಗಿರ್ತಾಳೆ, ಅದಕ್ಕೋಸ್ಕರ ಇನ್ನ ಬರೋದು ಲೇಟ್ ಆಗಿರ್ಬೋದು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ವಲ್ಲಭ ಅಲ್ಲಿಗೆ ಬರ್ತಾನೆ. ಅದಕ್ಕೆ ಯಾಕೋ ಆ್ಯಪ್ ಮರೆ ಹಾಕೊಂಡು ಬರ್ತಾ ಇರೋದು ನೋಡಿದ್ರೆ ಸೋತಿರ್ಬೇಕು ಅಂತ ಅನ್ಸುತ್ತೆ ಅಣ್ಣ, ಹೇಗಿದ್ರು ನಮ್ಮ ಅಮೂಲ್ಯ ಗೆದ್ದಿರೋದನ್ನ ಸೆಲೆಬ್ರೇಷನ್ ಮಾಡೋಕೆ ಅಂತ ಅಂದ್ಬಿಟ್ಟು ಇವ್ರನ್ನೆಲ್ಲರನ್ನೂ ಕರೆಸಿದೀವಿ
ಇದೆಯಲ್ಲ, ಅವನ್ನ ಸೋಲನ್ನ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಅವನ್ನ ಅಲ್ಲಿ ಕರೆದು ಬಪ್ಪ ಇಲ್ಲಿ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಎಲ್ಲರೂ ಹುಲಿ ವೇಷದವ್ರಿಗೆ ಡ್ಯಾನ್ಸ್ ಮಾಡೋದಕ್ಕೆ ಹೇಳ್ತಾರೆ. ಎಲ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ವಲ್ಲಭ ಮಾತ್ರ ಸುಮ್ಮನೆ ನಿಂತಿರ್ತಾನೆ. ಅಷ್ಟರಲ್ಲಿ ಅಮೂಲ್ಯ ಬರ್ತಾಳೆ. ಅಮೂಲ್ಯ ಬಂದು ಏನಪ್ಪ ಇದು, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಅಂದಿದ್ದಕ್ಕೆ, ಬಾ ಮಗಳೇ, ನೀನು ಗೆದ್ದಿರೋದಕ್ಕೋಸ್ಕರ ಈ ಸೆಲೆಬ್ರೇಷನ್ ಮಾಡಬಾರ್ದ, ನಾವು ಸೆಲೆಬ್ರೇಟ್ ಮಾಡೋಣ, ಬಾ ನಿಂತ್ಕೋ ಅಂತ ಹೇಳಿದ್ರು ಇಂದ್ರ. ಅವಳು ಹಾಗೇನೆ ಆ್ಯಪ್ ಮೊರೆ ಹಾಕೊಂಡಿರ್ತಾಳೆ. ಅದಕ್ಕೆ ಇಂದ್ರ, ನೋಡು ಇವಳು ಗೆದ್ದು ಬಂದ್ರೂ ಯಾಕೆ ಆ್ಯಪ್ ಮೊರೆ ಹಾಕೊಂಡೇ ನಿಂತಿದ್ದಾಳಲ್ಲ, ಏನಾಯ್ತು ಅಂತ ಅಂತ ಅನ್ಕೊತಾ ಇರ್ತಾಳೆ. ಅಷ್ಟರೊಳಗೆ ಅಮೂಲ್ಯ, ಅಪ್ಪ ಇದನ್ನ ದಯವಿಟ್ಟು ನಿಲ್ಲಿಸಿ ಅಪ್ಪ ಅಂತ ಅಂದಿದ್ದಕ್ಕೆ, ಇರಲಿ ಬಿಡು ಅಮೂಲ್ಯ, ಇರಲಿ ಬಿಡು ಮಗಳೇ, ಇದನ್ನ ಸೆಲೆಬ್ರೇಷನ್ ನಾವು ಮಾಡಲೇಬೇಕು. ನಮ್ಮ ಶತ್ರುನ ನೀನು ಗೆದ್ದು ಬಂದಿದ್ದೀಯಾ, ಅವ್ರನ್ನ ಸೋಲ್ಸಿ ನೀನು ಗೆದ್ದಿದೀಯಾ ಅಂತ ಅಂದಮೇಲೆ ನಮಗೆ ಸಂಭ್ರಮ ಅಲ್ವಾ ಹೇಳ್ತಾ ಇರ್ತಾರೆ. ಅಲ್ಲಿ ಗಿರಿಜಾ ಮತ್ತೆ ಇಬ್ರು ನಿಂತ್ಕೊಂಡು ನೋಡ್ಕೊಂಡು ಏನ್ ನಡೀತಾ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಒಳಗಡೆ ವಲ್ಲಭ ಇದ್ದಕ್ಕಿದ್ದಂಗೆನೆ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾನೆ. ಅದಕ್ಕೆ ಸೂರ್ಯಕಾಂತ್, ಇವನ್ ಯಾಕೋ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಇವನ್ ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ ಕೇಳಿದಕ್ಕೆ ಚಂದ್ರಕಾಂತ್, ಮೋಸ್ಟ್ಲಿ ಸೋತಿದ್ದಾನಲ್ಲ, ತಲೆ ಕೆಟ್ಟೋಗಿರ್ಬೇಕು, ಅದಕ್ಕೋಸ್ಕರ ಡ್ಯಾನ್ಸ್ ಮಾಡ್ತಾ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ತಲೆ ಕೆಟ್ಟೋಗೈತೆ ನಿಜವಾಗ್ಲೂ ಸೋತವ್ರಿಗೆ ಅನ್ನೋ ಹೋಗಿದ್ರೆ ನಿಮ್ಮ ಮಗಳನ್ನ ಯಾವ್ದಾದ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಯಾವ್ದಾದ್ರು ಡಾಕ್ಟರ್ ಹತ್ರ ತೋರಿಸಿ ಅಂತ ಹೇಳ್ತಾನೆ. ಅದಕ್ಕೆ ಏನು ಹೇಳ್ತಾ ಇದ್ದಾನೆ ಇವನು ಅಂತ ಹೇಳಿದ್ದಕ್ಕೆ, ಹೌದು, ಇಲ್ಲಿ ಕಾಲೇಜ್ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದು ನಾನೇ, ನಂದಕುಮಾರ್ ಅಂತ ಕೂಗಿದ್ದಕ್ಕೆ ಅವ್ರ ಅಮ್ಮನ್ಗೆ ಮತ್ತೆ ಅವ್ರ ಅತ್ತಿಗೆಗೆ ಇಬ್ರಿಗೂ ಖುಷಿ ಆಗತ್ತಂತೆ. ಇಲ್ಲಿ ಮಾತ್ರ ತುಂಬಾನೇ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ. ಅದಕ್ಕೆ ಸೂರ್ಯಕಾಂತ್, ಏನಾಯ್ತು ಅಮ್ಮು, ಕರೆಕ್ಟಾಗಿ ಹೇಳು, ಅವ್ನು ಹೇಳ್ತಾ ಇರೋದು ನಿಜನಾ ಅಂತ ಅಂದಿದ್ದಕ್ಕೆ, ಹೌದಪ್ಪ, ಅವ್ನು ಹೇಳ್ತಾ ಇರೋದು ನಿಜ, ಕಾಲೇಜ್ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದು ವಲ್ಲಭನೇ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಎಲ್ಲರಿಗೂ ಕೋಪ ಬರುತ್ತೆ. ನಿಲ್ಲಿಸ್ರು, ಡ್ಯಾನ್ಸ್ ನಿಲ್ಲಿಸ್ರು ಅಂತ ಅಂದ್ಬಿಟ್ಟು ಕಿರ್ಚಿದ್ದಕ್ಕೆ ಎಲ್ರೂ ನಿಲ್ಲಿಸ್ಬಿಡ್ತಾರೆ. ಅದಕ್ಕೆ ವಲ್ಲಭ, ಯಾಕ್ರೋ ನಿಲ್ಲಿಸ್ಬಿಟ್ರಿ, ಅಯ್ಯೋ ಕಮಾನ್ ಮ್ಯೂಸಿಕ್ ಹಾಕ್ರೋ, ಬರ್ರೋ ಡ್ಯಾನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾನೆ. ಅದಕ್ಕೆ ಚಂದ್ರಕಾಂತ್, ನಿಲ್ಲಿಸ್ರೋ, ಪೇಮೆಂಟ್ ಕೊಟ್ಟು ನಾನು ಡ್ಯಾನ್ಸ್ ಮಾಡ್ತಾ ಇರೋದು ಅವ್ನ ತಾಳಕ್ಕ, ನಿಲ್ಲಿಸಿ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಅವನಿಗೆ ಪೇಮೆಂಟ್ ಕೊಟ್ಬಿಟ್ಟು ಕಳಿಸ್ತಾರೆ. ಅವಾಗ ವಲ್ಲಭಂಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಅಂತ ಅವರು ಥ್ಯಾಂಕ್ ಯು ಹೇಳಿಬಿಟ್ಟು ಹೊರಟೋಗ್ತಾರೆ. ಅದಾದಮೇಲೆ ಸೂರ್ಯಕಾಂತ್ ಮತ್ತು ಮನೆಯವರೆಲ್ಲರೂ ಒಳಗಡೆ ಹೋಗ್ತಾರೆ. ಇಂದ್ರ, ಯಾಕೆ ಅಮ್ಮು ಈ ಥರ ಮಾಡಿಬಿಟ್ಟೆ, ನಮ್ಮ ಶತ್ರುಗಳ ಮುಂದೆ ನಮ್ಮ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟಿಲ್ಲ ಅಂತ ಅಂದ್ಬಿಟ್ಟು ಅಮ್ಮಗೆ ಹೇಳ್ತಾಳೆ. ಇಲ್ಲಿ ವಲ್ಲಭ, ಅಮ್ಮ ಐಮ್ ಕಮಿಂಗ್, ಅದಕ್ಕೆ ಐಮ್ ಕಮಿಂಗ್ ಅಂತ ಅಂದ್ಬಿಟ್ಟು ಮನೆ ಹತ್ರ ಬರ್ತಾನೆ. ಅತ್ತೆ, ವಲ್ಲಭನ್ಗೆ ಆರತಿ ಮಾಡೋಣ ಅಂತ ಕೇಳಿದಕ್ಕೆ, ಬಂದ್ಬಿಟ್ಲು, ಇದೆಲ್ಲ ನಂಗೆ ಗೊತ್ತೇ ಇಲ್ಲ, ಅತ್ತೆಗೆ ಹೇಳ್ಕೊಡೋದಕ್ಕೆ, ಹೋಗು ತಗೊಂಡ್ ಬಾ ಅಂತ ಹೇಳ್ತಾಳೆ. ಅವಾಗ ಹೋಗಿ ಆರತಿನ ತೊಗೊಂಡು ಬರ್ತಾರೆ. ಅಮ್ಮ ಮತ್ತು ಅತ್ತಿಗೆ ಇಬ್ರು ಸೇರಿಕೊಂಡು ವಲ್ಲಭನ್ಗೆ ಆರತಿ ಮಾಡ್ತಾರೆ. ಎಲ್ರೂ ಒಳಗಡೆ ಕರ್ಕೊತಾರೆ. ಕರೆದ್ಬಿಟ್ಟು ಬಾ ಅಪ್ಪನಿಗೂ ಸೇರಿಸಿ ಸ್ವೀಟ್ ಕೊಡೋಣ ಅಂದ್ಬಿಟ್ಟು ಒಳಗಡೆ ಹೋಗ್ತಾರೆ. ಅವ್ರ ಅಪ್ಪನಿಗೆ ಸ್ವೀಟ್ ಕೊಡೋಕೆ ಹೋಗಿದ್ದಕ್ಕೆ, ಯಾವ ಖುಷಿಗೋ ಈ ಸ್ವೀಟ್ ಅಂತ ಕೇಳಿದ್ದಕ್ಕೆ, ಅಪ್ಪ ನಾನು ಎಲೆಕ್ಷನಲ್ಲಿ ಗೆದ್ದಿದ್ದೀನಿ ಅಂತ ಹೇಳಿದ್ದಕ್ಕೆ, ನೀನು ಪದೇ ಪದೇ ದುಡ್ಡು ಕೇಳುವಾಗ್ಲೇ ನನಗೆ ಅನ್ನಿಸ್ತಾ ಇತ್ತು, ಇಂಥದ್ದೇ ಏನಕ್ಕೋ ಖರ್ಚು ಮಾಡೋದಕ್ಕೆ ನೀನು ಕೇಳ್ತಾ ಇದೀಯ ಅಂತ ಅಂದ್ಬಿಟ್ಟು, ಕೇಳಿ ನೀನು ಎಲೆಕ್ಷನ್ಗೆ ನಿಂತ್ಕೊಂಡೆ, ಈ ರಾಜಕೀಯ ಎಲ್ಲ ನಮಗೆ ಬೇಕಾ, ನಿನ್ನನ್ನು ಕಾಲೇಜಿಗೆ ಕಳಿಸ್ತಾ ಇರೋದು ಚೆನ್ನಾಗಿ ಓದಿ ಉದ್ಧಾರ ಆಗಲಿ ಅಂತ, ನೀನು ಈ ಥರ ರಾಜಕಾರಣಿಗಳ ಇದರಲ್ಲಿ ರಾಜಕೀಯ ಎಲ್ಲ ಮಾಡಿಕೊಂಡು ಹಾಳಾಗಲಿ ಅಂತ ಅಲ್ಲ, ಇದೇ ರೀತಿ ನೀನು ಓಡಾಡ್ತಾ ಇದೀಯಾ, ಸ್ವೀಟ್ ಎಲ್ಲ ಯಾಕೆ ಅಂತ ಅಂದ್ಬಿಟ್ಟು ಆ ಸ್ವೀಟ್ ಬಾಕ್ಸನ್ನು ಕಿತ್ಕೊಂಡು, ಎಲ್ಲರೂ ಏನು ಮಾಡ್ತಾ ಇದ್ದೀರಾ, ಯಾಕೆ ಇಲ್ಲ ನಿಂತ್ಕೊಂಡು ಈ ಥರ ನೋಡ್ತಾ ಇದ್ದೀರಾ, ಹೋಗ್ರಿ ನಿಮ್ಮ ಕೆಲಸ ನೋಡ್ಕೊ ಹೋಗಿ ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ನಂದಕುಮಾರ್ ಅವರು ಒಳಗೆ ಹೋಗ್ತಾರೆ. ವಲ್ಲಭಂಗೆ ತುಂಬಾ ಬೇಜಾರಾಗುತ್ತೆ. ಮನೆಯವರೆಲ್ಲರೂ ಬಂದು ಸಮಾಧಾನ ಮಾಡ್ತಾರೆ. ಗಿರಿಜಾ ಒಳಗಡೆ ಹೋಗ್ತಾಳೆ. ಸೂರ್ಯಕಾಂತ್ ತುಂಬಾ ಬೇಜಾರು ಮಾಡಿಕೊಂಡು ಅಮೂಲ್ಯ ಸೋತ್ಲಲ್ಲ ಅಂತ ಅಂದ್ಬಿಟ್ಟು ಬಂದು ಮನೆ ಒಳಗಡೆ ಸೋಫಾ ಮೇಲೆ ಕೂತಿರ್ತಾರೆ. ಅಲ್ಲಿಗೆ ಅಮ್ಮ ಬಂದು, ಸಾರಿ ಅಪ್ಪ, ನನಗೆ ಕ್ಷಮಿಸ್ಬಿಡಿ ಅಪ್ಪ, ನಿಮ್ಗೆ ಎಷ್ಟು ಅವಮಾನ ಆಗಿದೆ ಅಂತ ನನಗೆ ಗೊತ್ತು ಅಪ್ಪ, ಆದರೆ ನಾನು ಏನು ಮಾಡಲಿ, ಆ ವಲ್ಲಭ ಏನೋ ಮಾಡಿ ಗೆದ್ಬಿಟ್ಟ ಅಪ್ಪ, ನಾನೇ ಗೆಲ್ತೀನಿ ಅಂತ ಅಂದ್ಕೊಂಡಿದ್ದೆ, ಎಲ್ಲರೂ ನನಗೆ ಓಟ್ ಹಾಕ್ತೀನಿ ಅಂತ ಅಂದಿದ್ರು, ಆದರೆ ಕೊನೆ ಕ್ಷಣದಲ್ಲಿ ಎಲ್ಲರೂ ನನಗೆ ಮೋಸ ಮಾಡಿಬಿಟ್ರು ಅಪ್ಪ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಪ್ಪ ಅಂತ ಹೇಳಿದ್ದಕ್ಕೆ ಚಂದ್ರಕಾಂತ್, ಅಲ್ಲ ಅಮ್ಮು, ಡೈಲಿ ಆ ಥರ ಪ್ರಚಾರ ಮಾಡಿದೆ, ಈ ಥರ ಪ್ರಚಾರ ಮಾಡಿದೆ ಅಂತ ಅಂದ್ಬಿಟ್ಟು ಡೈಲಿ ದುಡ್ಡು ಇಸ್ಕೊಂಡು ಹೋಗ್ತಿದ್ಯಲ್ಲ, ದುಡ್ಡು ಕೊಟ್ಟನಲ್ಲ ಅಣ್ಣ ಅಂತ ಹೇಳಿದ್ದಕ್ಕೆ, ಹೌದು ಚಿಕ್ಕಪ್ಪ, ನಾನೇ ಗೆಲ್ತೀನಿ ಅಂತ ಅಂದ್ಕೊಂಡಿದ್ದೆ, ಆದರೆ ಗೊತ್ತಾಗಲಿಲ್ಲ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಅಂದ್ಬಿಟ್ಟು ಕೇಳ್ಕೊತಾಳೆ. ಮನೆಯವರೆಲ್ಲರೂ ಹೌದು ಕ್ಷಮಿಸ್ಬಿಡಿ, ಅವಳು ಸೋತ್ರೆ ಅವಳು ಏನು ಮಾಡೋದಕ್ಕಾಗುತ್ತೆ, ಕಾಲೇಜ್ ಎಲೆಕ್ಷನ್ ಅಲ್ವಾ, ಏನೂ ಆಗಲ್ಲ, ಕ್ಷಮಿಸ್ಬಿಡಿ ಅಂತ ಹೇಳಿದ್ದಕ್ಕೆ ಇಂದ್ರ, ಅಲ್ಲ ಅಮ್ಮು, ನೀನು ಸೋತಿದ್ದು ಇವಾಗ ಎಷ್ಟು ಕಷ್ಟ ಆಗ್ತಾಯಿದೆ ಗೊತ್ತಾ, ಅಪ್ಪ ಹೇಗೆ ಹೊರಗಡೆ ಹೋಗ್ತಾರೆ, ನಿಮ್ಮ ಚಿಕ್ಕಪ್ಪ ಅಂತೂ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಬಂದಿದ್ರು, ನನ್ನ ಮಗಳೇನೇ ಗೆಲ್ತಾಳೆ, ನಮ್ಮ ಅಣ್ಣನ ಮಗಳು ಗೆಲ್ತಾಳೆ, ನಮ್ಮ ಅಮ್ಮು ಗೆಲ್ತಾಳೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಬಂದಿದ್ರು, ಇಬ್ರು ಇವಾಗ ಹೊರಗಡೆ ಹೇಗೆ ತಲೆ ಎತ್ಕೊಂಡು ಓಡಾಡ್ತಾರೆ
ಇರ್ತಾರೆ. ನೀನು ಸೋತು ಬಂದು ನಮ್ಮನ್ನ ಅವಮಾನಕ್ಕೆ ಈಡು ಮಾಡಿಬಿಟ್ಟಿಯಲ್ಲ ನೀನು ಅಂತ ಅಂದ್ಬಿಟ್ಟು ಇಂದ್ರ ಹೇಳ್ತಾಳೆ. ಅದಕ್ಕೆ ಅವರಮ್ಮ, ಅಯ್ಯೋ ಬಿಡಿ ಹೋಗಲಿ, ಕಾಲೇಜ್ ಎಲೆಕ್ಷನ್ ಅಲ್ವಾ, ಬಿಡ್ರಿ, ಕ್ಷಮಿಸ್ಬಿಡಿ ಅವಳನ್ನ ಅಂತ ಹೇಳಿದ್ದಕ್ಕೆ ಅಜ್ಜಿ ಕೂಡ ಕ್ಷಮಿಸ್ಬಿಡೋ ಸೂರಿ, ಅವಳು ಏನು ಮಾಡೋಕ್ಕಾಗತ್ತೆ, ಕಾಲೇಜ್ ಎಲೆಕ್ಷನ್ ಅಲ್ವಾ, ಬಿಟ್ಬಿಡೋ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಸೂರ್ಯಕಾಂತ್ ಮಾತ್ರ ಏನು ಮಾತಾಡ್ದೇನೆ ತಲೆ ಮೇಲೆ ಕೈಯನ್ನ ಹೊತ್ತು ಕೂತ್ಬಿಟ್ಟಿರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.